ಇರುವಂತಹ ವ್ಯಕ್ತಿಗಳು ಅವರ ಕೈಯಲ್ಲಿ ಬೇಕಾದಷ್ಟು ಹಣವಿದೆ, ಅವರಿಗೆ ತುಂಬ ಕುಟುಂಬಿಕರು ಫ್ರೆಂಡ್ ಸರ್ಕಲ್ ಇದ್ದಾರೆ, ಒಳ್ಳೆ ಒಂದು ಊಟ ಮಾಡಿ ಕೊಟ್ಟೆವು, ಓಕೆ. ಆದರೆ ಅನಾಚಾರಗಳಿಂದ, ದುಂದು ವೆಚ್ಚಗಳಿಂದ, ಜನರು ಇರುವುದಕ್ಕಿಂತಲೂ ಎಷ್ಟೋ ಜಾಸ್ತಿ ಮಾಡಿ ಕೊನೆಗೆ ಹಲವಾರು ಅನ್ನ ಸಹಿತವಿರುವ ಪ್ರತಿಯೊಂದನ್ನು ಕೂಡ ಎಸೆದು ಬಿಡುವ ಪರಿಪಾಠದಿಂದ ನಾವು ಯಾವತ್ತೂ ಕೂಡ ದೂರ ಸರಿಯಬೇಕು. ದುಂದು ವೆಚ್ಚಕ್ಕೆ ಇಸ್ಲಾಂ ಯಾವತ್ತೂ ಕೂಡ ಪ್ರೋತ್ಸಾಹ ಕೊಡುವುದಿಲ್ಲ. ಕುರ್ಆನ್ನಲ್ಲಿ ಅಲ್ಲಾಹು ಹೇಳ್ತಾ ಇದ್ದಾನೆ, ವಲಾ ತಬ್ಜರ್ ತಬ್ಜೀರ ಇನ್ನಲ್ ಮುಬಜ್ಜಿರೀನ ಕಾನು ಇಖ್ವಾನ ಶಯಾತೀನ್. ದುಂದು ವೆಚ್ಚಗಳನ್ನು ಯಾವತ್ತೂ ಕೂಡ ಮಾಡಬೇಡಿರಿ. ದುಂದು ವೆಚ್ಚಗಳನ್ನು ಮಾಡುವವ ಅವನು ಪಿಶಾಚಿಯ ಶೈತಾನನ ಸಹೋದರನಾಗಿದ್ದಾನೆ ಎಂದು ಕೂಡ ಅಲ್ಲಾಹು ಕುರ್ಆನ್ನಲ್ಲಿ ಹೇಳಿದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದ್ದರಿಂದ ಮದುವೆಯ ಆ ಪಾವಿತ್ರತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಮದುವೆ ಅಂತ ಹೇಳಿದರೆ ಏನು? ಎರಡು ಕುಟುಂಬಗಳು, ಬೇರೆ ಬೇರೆಯಾಗಿದ್ದ ಎರಡು ಕುಟುಂಬಗಳು ಅವತ್ತು ಒಂದಾಗುವ ದಿನ, ಬೇರೆ ಬೇರೆಯಾಗಿದ್ದ ಎರಡು ಮನುಷ್ಯರು ಅವತ್ತು ಒಂದಾಗುವ ದಿನ. ಆ ಸಂದರ್ಭದಲ್ಲಿ ಒಂದು ಗಂಡು ಹೆಣ್ಣು ಆ ಎರಡು ಕುಟುಂಬ ಒಂದು ಕಡೆಯಲ್ಲಿ ಸೇರಿ ಪರಸ್ಪರ ಒಂದು ಕರಾರಿನ ಮೂಲಕ, ನಿಕಾಹ್ ಎಂಬ ಒಂದು ಕರಾರು, ಪರಸ್ಪರ ಹೆಣ್ಣಿನ ತಂದೆ ಮತ್ತು ಗಂಡು ಪರಸ್ಪರ ಕೈ ಹಿಡಿದುಕೊಂಡು ಸಾವಿರಾರು ಜನರ ಸಮ್ಮುಖದಲ್ಲಿ ನಾನು ಇವಳನ್ನು ವಹಿಸುತ್ತೇನೆ, ಇವಳನ್ನು ಚೆನ್ನಾಗಿ ನೋಡಿಕೊಳ್ತೇನೆ, ಮರಣದ ತನಕ ಇವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೇನೆ ಎಂಬ ಕರಾರು ಮಾಡುವಂತಹ ಆ ಅತ್ಯಂತ ಅದ್ಭುತವಾದ ಒಂದು ಸಮಯ. ಎರಡು ಕುಟುಂಬಗಳು ಒಂದಾಗುವ, ಎರಡು ಮನಸ್ಸುಗಳು ಒಂದಾಗುವ, ಒಂದು ಹೊಸ ಕುಟುಂಬ ಅಲ್ಲಿಂದ ಆರಂಭವಾಗುವ, ಒಂದು ಮನುಷ್ಯನ ಜೀವನದ ಅತ್ಯಂತ ಟರ್ನಿಂಗ್ ಪಾಯಿಂಟ್ ಆಗಿರುವ ಅತ್ಯಂತ ಸುಂದರವಾದ ಕ್ಷಣ. ಅದು ಅಶ್ಲೀಲತೆಗಳಿಂದ, ಅನೈತಿಕತೆಗಳಿಂದ, ಅನಾಚಾರಗಳಿಂದ ಅಥವಾ ಇನ್ನಿತರ ಬೇಡದ ವಿಷಯಗಳಿಂದ ಆ ದಿನ ಅದರ ಪಾವಿತ್ರತೆಯನ್ನು ಕಳ್ಕೊಳ್ಬಾರ್ದು. ಅದರ ಸಂತೋಷ ಅದು ಏನಾಗಬಾರ್ದು, ಅಧಾರ್ಮಿಕವಾದ ರೀತಿಯಲ್ಲಾಗಬಾರ್ದು. ಇಸ್ಲಾಂ ಹರಾಮ್ ಮಾಡಿದ, ಮಾಡಿದ ಇಸ್ಲಾಂ ನಿಷಿದ್ಧಗೊಳಿಸಿದ ಕಾರ್ಯಗಳ ಮೂಲಕ ಇರುವ ಸಂತೋಷಕ್ಕೆ ಇಸ್ಲಾಂ ಯಾವತ್ತೂ ಪ್ರೋತ್ಸಾಹವನ್ನು ಕೊಡುವುದಿಲ್ಲ. ಅದರಲ್ಲಿ ಬರ್ಕತ್ತಿರುವುದಿಲ್ಲ.